ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ಸಂಪುಟ ಪುನರ್ರಚನೆಯಾಗಲಿ ಅಥವಾ ನಾಯಕತ್ವ ಬದಲಾವಣೆ ಎರಡು ಬೇರೆ ಬೇರೆ ವಿಷಯ ಆದರೂ ಕೂಡ ಈ ರೀತಿಯ ಗೊಂದಲಗಳು ಮುಂದುವರೆದ್ರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅಡೆತಡೆ ಆಗಬಹುದು. ಈಗಾಗಲೇ ನಾವು ಬಿಹಾರ ಚುನಾವಣೆಯನ್ನು ಕಾಂಗ್ರೆಸ್ ಕಳ್ಕೊಂಡಿದೆ ಅಂತ ಹೇಳಿ ಸಾಕಷ್ಟು ಆತಂಕದಲ್ಲಿ ಹೈಕಮಾಂಡ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಒಂದು ಸಾಲಿಡ್ ಆದಂಥ ಒಂದು ಬೇಸ್ ಇರುವಂಥ ಕಾಂಗ್ರೆಸ್ಗೆ ಇರುವಂಥ ಸ್ಥಳ. ಇಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಮಾಡುವಂಥದ್ದು ಅಥವಾ ಒಂದು ಸ್ಪಷ್ಟತೆಯನ್ನು ಕೊಡುವಂಥದ್ದು ಕಾರ್ಯಕರ್ತರ ದೃಷ್ಟಿಯಿಂದ ಒಳ್ಳೆಯದಲ್ವಾ? ನೋಡಿ, ಇಂಥ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದ ಸಾರ್ವತ್ರಿಕ ಚುನಾವಣೆ ಬರ್ತಕ್ಕಂಥ ಮುಂಚೆ ಕೂಡ ಆಗಿತ್ತು. ಉತ್ತರ ಪ್ರದೇಶ ಚುನಾವಣೆ ಆಗಿ ಉತ್ತರ ಪ್ರದೇಶದಲ್ಲಿ BJP ಸಂಪೂರ್ಣವಾಗಿ ಗೆದ್ದಿತ್ತು. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ BJPಗರು ಕೂಡ ನಾವು ರಿನ್ಯೂವಲ್ ಆಗಿಬಿಡ್ತೀವಿ, ನಮಗೆ ನೋಡಿ ಉತ್ತರ ಪ್ರದೇಶದಲ್ಲಿ ಹಿಂಗೆ ಬಂದಿದೆ ಅಂಥೇಳಿ ಭಾಳ ಎದೆ ತಟ್ಕೊಂಡು ಬೆನ್ನು ತಟ್ಕೊಂಡು ಓಡಾಡ್ತಿದ್ರು. ಆದರೆ ತೀರ್ಪು ಏನಾಯಿತು? ಅದಕ್ಕೆ ಈ BR ಚುನಾವಣೆಗೂ ನಮ್ಮ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲದಿರ್ತಕ್ಕಂಥ ವಿಚಾರ. BR ಚುನಾವಣೆ ಅವ್ರು ಗೆಲ್ಲಲಿಕ್ಕೆ ಪ್ರಮುಖವಾದಂಥ ವಿಚಾರ ಅಂತಂದರೆ ಅವರು ಪ್ರತಿಯೊಂದು ಹೆಣ್ಣು ಮಕ್ಕಳ ಕುಟುಂಬಕ್ಕೆ 10,000 ರೂಪಾಯಿಗಳನ್ನು 1.5 ಕೋಟಿ ಜನಕ್ಕೆ ನೀವು ಹಾಕಿದ್ರೆ ಆ ಕುಟುಂಬದ ಮತಗಳು ಯಾರಿಗೆ ಹಾಕ್ತಾರೆ? ಅವರು ಒಂಥರ ಇಂಡೈರೆಕ್ಟಾಗಿ ಚುನಾವಣಾ ಆಯೋಗ ಸೇರಿ ಆ ಚುನಾವಣೆಯನ್ನು ನಡೆಸ್ತು ಅಂತಕ್ಕಂಥದ್ದನ್ನು 1 ವರ್ಷಕ್ಕಿಂತ ಮುಂಚೆ ಯಾವುದೇ ಈ ಥರ ದುಡ್ಡು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಚುನಾವಣಾ ಆಯೋಗ ಮಾಡಬೇಕಾಗಿತ್ತು. ಇಲ್ಲ 6 ತಿಂಗಳು ಮುಂಚೆನಾರು ಮಾಡ್ಬೋದಾಯಿತು. ನೀವು ದುಡ್ಡು ಹಾಕ್ಬಿಟ್ಟು ಚುನಾವಣೆ ಘೋಷಣೆ ಮಾಡಿದ್ರೆ ಯಾವ ರೀತಿ ಅದು ನಮ್ಗೆ ಅನುಕೂಲ ಆಗ್ತದೆ ಅಂತ ನಾವು ವಿಶ್ಲೇಷಣೆ ಮಾಡೋಣ. ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇರತಕ್ಕಂಥ ವಿಚಾರ ಒಂದು. ಎರಡನೇದೇನೆಂದರೆ ನೋಡ್ರಿ, ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರಿಬ್ಬರು ಕೂಡ ಪ್ರಬಲವಾದ ನಾಯಕರು ನಮ್ಮ ಪಕ್ಷದಲ್ಲಿ. ಅವರು 2 ಕಣ್ಣಿದ್ದಂಗೆ ಈ ಪಕ್ಷಕ್ಕೆ. ಯಾವ ಕಣ್ಣಿಗೆ ತೊಂದರೆ ಆದರೂ ಕೂಡ ಪಕ್ಷಕ್ಕೆ ಹಾನಿ ಆಗ್ತದೆ. ಅದಕ್ಕೆ ಅದನ್ನು ಸಮರ್ಥವಾಗಿ ಹೈಕಮಾಂಡು ಕೂತು ಚರ್ಚೆ ಮಾಡಿ ಪಕ್ಷಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅಂದರೆ ಆತುರದಲ್ಲಿ ನಿರ್ಧಾರ ಮಾಡೋದಕ್ಕಿಂತ ಇನ್ನೊಂದಷ್ಟು ಕಾಲಾವಕಾಶ ತೆಗೆದುಕೊಂಡು ಯಾವ್ದು ನಿರ್ಧಾರ ಮಾಡೋದು ಒಳ್ಳೇದು ಅಂತೀರಾ? ಕಾಲಾವಕಾಶದ ಪ್ರಶ್ನೆ ಅಲ್ಲ, ಇಲ್ಲಿ ಇಬ್ಬರು ಬೇಕು ನಮಗೆ. ಇಬ್ಬರು ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷಕ್ಕಿದೆ. ಇಲ್ಲಿ ಇಬ್ಬರನ್ನ ಯಾರನ್ನೂ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷ ತಳ್ಕೊಂಡ್ರು ತೊಂದರೆ. ಅದರಿಂದ ಅದನ್ನು ಆ ಥರ ಮಾಡ್ತಾರೋ, ನಾಳಿಕೆ ಮಾಡ್ತಾರೋ, ನಾಡ್ದು ಮಾಡ್ತಾರೋ ಅಷ್ಟೊಂದು ನಾನು ಹೇಳಲಿಕ್ಕಾಗಲ್ಲ. ಬಟ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಇಬ್ಬರನ್ನೂ ಕೂಡ ಎಲ್ಲ ಮುಖಂಡರುಗಳು, ಇವರಿಬ್ಬರೇ ಅಂತಲ್ಲ, ಬೇರೆಯವರು ಕೂಡ ಪ್ರಮುಖವಾದಂಥ ನಾಯಕರುಗಳಿದ್ದಾರೆ. ಮಂತ್ರಿಗಳಲ್ಲಿ ಸೀನಿಯರ್ ಮಿನಿಸ್ಟರ್ಸ್ಗಳಿದ್ದಾರೆ ಭಾಳಷ್ಟು. ಮಾಜಿ KPCC ಅಧ್ಯಕ್ಷರಾಗಿದ್ದಂಥವರು ಪರಮೇಶ್ವರ್ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, HK ಪಾಟೀಲ್ ಇರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲ ಪ್ರಮುಖವಾದಂಥ ನಾಯಕರುಗಳಿದ್ದಾರೆ. ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಪಕ್ಷಕ್ಕೆ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ತಗೊಳ್ಳೋದು ಉತ್ತಮ. ಬಟ್ DK ಶಿವಕುಮಾರ್ ಅವರ ಈ ಒಂದು ಶ್ರಮಕ್ಕೆ ಎಲ್ಲೋ ಒಂದು ಕಡೆ ಇದು ರೈಟ್ ಟೈಮ್ ಅಂತ ಅನ್ಸಲ್ವಾ ಸರ್? ಅಂದರೆ ಕಾರ್ಯಕರ್ತರು ಹೇಳ್ತಾರೆ ಹೌದು, ಇನ್ನು 2.5 ವರ್ಷ ಅವರೇ ಲೀಡ್ ಮಾಡಿದ್ರು ಒಳ್ಳೇದು ಅಂತ. ಇದೇ ರೈಟ್ ಟೈಮ್ ಅಂತ ಅನ್ನಿಸ್ತಾ ಇಲ್ವಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅಥವಾ ರಾಜ್ಯದ ಕಾಂಗ್ರೆಸ್ನ ನಾಯಕರಿಗೆ? ಏಕೆಂದರೆ ಮುಂದಿನ ದಿನಗಳು ಇನ್ನೂ ಕಷ್ಟದ್ದಿರ್ಬೋದು, ಮುಂದಿನ ದಿನಗಳು ಅಥವಾ ಬೇರೆ ಬೇರೆ ರಾಜಕೀಯ ಸ್ವರೂಪ ಪಡೆದುಕೊಳ್ಬೋದು. ದಿಸ್ ಈಸ್ ದ ರೈಟ್ ಟೈಮ್ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಈಗ ನಮ್ಮ DK ಶಿವಕುಮಾರ್ ಅವ್ರಿಗೆ ಏನಂತಾರೆ, ಟ್ರಬಲ್ ಶೂಟರ್ ಅಂತಾರೆ. ಟ್ರಬಲ್ ಬಂದಾಗ ಶೂಟ್ ಮಾಡೋರು ಅವರೇನೆ. ಅದರಿಂದ ಅವ್ರು ಯಾವ ಟೈಮ್ ಬಂದರೂ ಕೂಡ ಆ ಟ್ರಬಲ್ನ ಶೂಟ್ ಮಾಡ್ತಾರೆ. ಅದರಿಂದ ರೈಟ್ ಟೈಮೋ ಅಲ್ವೋ ಅಂತಕ್ಕಂಥದ್ದು ಅವರು ಹೈಕಮಾಂಡ್ ಇತ್ಯರ್ಥ ಮಾಡಬೇಕು. ಅದನ್ನು ನಾವು ಹೇಳ್ತಕ್ಕಂಥದ್ದು, ನಾವು ಅದು ನಮಗೆ ಅದು ಎಟಕದೇ ಇರತಕ್ಕಂಥ ವಿಚಾರ. ಅದನ್ನು ನಾವು ಚರ್ಚೆ ಮಾಡೋದು ಅಪ್ರಸ್ತುತ ಅಂತ ನಾನು ವೈಯಕ್ತಿಕವಾದಂಥ ಅಭಿಪ್ರಾಯ.